ಸರ್ ಬೆಂಗಳೂರಿಗೆ ಹೆಚ್ಚಿನದಾಗಿ ನಿರೀಕ್ಷೆಯನ್ನ ಮಾಡ್ತಾ ಇದ್ದೀವಿ, ಎಲ್ಲೂ ಕಾಣಿಸ್ತಿಲ್ಲ. ಅವ್ರಿಗೆ ಇಷ್ಟಿಸಿ ಹಿಂದೆ ಎಲ್ಲ ವಾಜಪೇಯಿ ಇದ್ದಾಗ ಬೆಂಗಳೂರನ್ನು ದೇಶವನ್ನು ಬೆಂಗಳೂರು ಮುಖಾಂತರ ನೋಡ್ತಾರೆ ಅಂತ ಹೇಳ್ತಾ ಇದ್ರು. ಈಗ ಕಾಲ ಹೊಂಟೋಯ್ತು. ಅಂದರೆ ಬ್ರ್ಯಾಂಡ್ ಬೆಂಗಳೂರು ಕಾನ್ಸೆಪ್ಟ್ ಮತ್ತೊಂದು ಕಡೆ ಗ್ರೇಟರ್ ಬೆಂಗಳೂರು ಅಂತ ಹೇಳ್ತೀರಿ, ಅದಕ್ಕೆ ಏನಾದರೂ ಸೆಂಟ್ರಲ್ದು ಬೇರೆ ಗ್ರೇಟರ್ ಬೆಂಗಳೂರು ಇಶ್ಯೂನೇ ಬೇರೆ, ಬ್ರ್ಯಾಂಡ್ ಬೆಂಗಳೂರು ಏನಾದರೂ ಸೆಂಟ್ರಲ್ದು ಅಸಿಸ್ಟೆಂಟ್ ಏನಾದರೂ ಕೇಳಿದ್ರೆ ಈ ಹಿಂದೆ ತಾವೆಲ್ಲ ಭೇಟಿ ಕೇಂದ್ರ ಕೇಳೆಲ್ಲ ನೀವು ನಾ ರಿಲೀಸ್ ಮಾಡಿದ್ನಲ್ಲ ಎಲ್ಲ ಏನೇನು ಕೇಳಿದ್ದೀನಿ ಅಂತ ಎಲ್ಲ ರಿಲೀಸ್ ಮಾಡಿ. ಗ್ರೇಟರ್ ಬೆಂಗಳೂರಿಗೆ ಅವ್ರದ್ದು ಅವಶ್ಯಕತೆ ಇಲ್ಲ, ಬೆಂಗಳೂರಿಗೆ ಅವಶ್ಯಕತೆ ಇದೆ. ಸರಿ, ಈಗ ಡೆಲ್ಲಿ ಚುನಾವಣಾ ಪ್ರಚಾರದಲ್ಲಿ ಮಾಡಿದ್ರಿ, ಹೇಗಿದೆ ಸರ್ ವಾತಾವರಣ? ಇಲ್ಲಿ ಮತದಾರರೆಲ್ಲ ಭಾಳ ಗೌಪ್ಯವಾಗಿದ್ದಾರೆ. ಇಲ್ಲಿ ಹಾಂ ಸರ್, ಭಾಳ ಗೌಪ್ಯ ಇದೆ ಮತದಾರರು. ಏನು ತೀರ್ಮಾನ ಮಾಡ್ತಾರೆ ನಾನು ಈಗ ಸದ್ಯಕ್ಕಿನ್ನ ಹೇಳಕ್ಕೆ ಹೋಗಲ್ಲ. ನಮ್ಮ ಅಭ್ಯರ್ಥಿಗಳು ನಮ್ಮ ಕಾರ್ಯಕರ್ತರು ಎಲ್ಲ ಭಾಳ ವಿಶ್ವಾಸದಿಂದ ಇದ್ದಾರೆ. ಭಾಳ ಜನ ಸೀನಿಯರ್ ಸಿಟಿಸನ್ಸ್ ಎಲ್ಲ ಮನೆಯಿಂದ ಈಚೆ ಬಂದು ನಮ್ಮ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದನ್ನು ನೋಡಿದ್ದೇನೆ. ನಿನ್ನೆ ಪ್ರಿಯಾಂಕಾ ಗಾಂಧಿ ಅವ್ರ ಕಾನ್ಸ್ಟಿಟ್ಯೂನ್ಸಿ ಒಂದು 10,000 ಹೋಗಿದ್ದರು, ಒಂದು 10,000ಕ್ಕೂ 15,000 ಜನ ಮೇಲೆ ಇದ್ದಿದ್ದು ನಾನು ನೋಡಿದ್ದೇನೆ. ಸೊ ಇವತ್ತು ರಾಹುಲ್ ಗಾಂಧಿ ಅವರು ಕೆಲ ಕಡೆ ಹೋಗಿದ್ದಾರೆ, ಅಲ್ಲೂ ಜನ ಹೆಚ್ಚಿಗೆ ಸೇರ್ತಾ ಇದ್ದಾರೆ. ಸೊ ಇವೆಲ್ಲ ನೋಡಿದ್ರೆ ಒಂದು ವಿಶ್ವಾಸ ಮೂಡ್ತಾ ಇದೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ಹೊಸ ಚಿಗುರು ಪ್ರಾರಂಭ ಆಗ್ತದೆ. ಸರ್ ಆರ್ ಅಶೋಕ್ ಅವರು ಹೇಳಿದ್ದಾರೆ ನವೆಂಬರ್ 15 ಅಥವಾ 16ನೇ ತಾರೀಕು ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ರಾಜ್ಯದಲ್ಲಿ, ಇದು 100% ಪಕ್ಕ ಅಂತ ಹೇಳಿದ್ದಾರೆ. ಓಕೆ, ಅಸ್ಟ್ರಾಲಜರ್ನ ನಾನು ಅವ್ರನ್ನೇ ಭೇಟಿ ಮಾಡ್ತೀನಿ. ಅವರು ಜ್ಯೋತಿಷ್ಯ ಆಗ ಹೇಳ್ತಾ ಇರ್ತಾರೆ, ನನ್ನ ಕನ್ಸಲ್ಟೆನ್ಸಿಗೆ ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ಸರ್ ಬೆಂಗಳೂರಿಗೆ ಹೆಚ್ಚಿನದಾಗಿ ನಿರೀಕ್ಷೆಯನ್ನ ಮಾಡ್ತಾ ಇದ್ದೀವಿ, ಎಲ್ಲೂ ಕಾಣಿಸ್ತಿಲ್ಲ. ಅವ್ರಿಗೆ ಇಷ್ಟಿಸಿ ಹಿಂದೆ ಎಲ್ಲ ವಾಜಪೇಯಿ ಇದ್ದಾಗ ಬೆಂಗಳೂರನ್ನು ದೇಶವನ್ನು ಬೆಂಗಳೂರು ಮುಖಾಂತರ ನೋಡ್ತಾರೆ ಅಂತ ಹೇಳ್ತಾ ಇದ್ರು. ಈಗ ಕಾಲ ಹೊಂಟೋಯ್ತು. ಅಂದರೆ ಬ್ರ್ಯಾಂಡ್ ಬೆಂಗಳೂರು ಕಾನ್ಸೆಪ್ಟ್ ಮತ್ತೊಂದು ಕಡೆ ಗ್ರೇಟರ್ ಬೆಂಗಳೂರು ಅಂತ ಹೇಳ್ತೀರಿ, ಅದಕ್ಕೆ ಏನಾದರೂ ಸೆಂಟ್ರಲ್ದು ಬೇರೆ ಗ್ರೇಟರ್ ಬೆಂಗಳೂರು ಇಶ್ಯೂನೇ ಬೇರೆ, ಬ್ರ್ಯಾಂಡ್ ಬೆಂಗಳೂರು ಏನಾದರೂ ಸೆಂಟ್ರಲ್ದು ಅಸಿಸ್ಟೆಂಟ್ ಏನಾದರೂ ಕೇಳಿದ್ರೆ ಈ ಹಿಂದೆ ತಾವೆಲ್ಲ ಭೇಟಿ ಕೇಂದ್ರ ಕೇಳೆಲ್ಲ ನೀವು ನಾ ರಿಲೀಸ್ ಮಾಡಿದ್ನಲ್ಲ ಎಲ್ಲ ಏನೇನು ಕೇಳಿದ್ದೀನಿ ಅಂತ ಎಲ್ಲ ರಿಲೀಸ್ ಮಾಡಿ. ಗ್ರೇಟರ್ ಬೆಂಗಳೂರಿಗೆ ಅವ್ರದ್ದು ಅವಶ್ಯಕತೆ ಇಲ್ಲ, ಬೆಂಗಳೂರಿಗೆ ಅವಶ್ಯಕತೆ ಇದೆ. ಸರಿ, ಈಗ ಡೆಲ್ಲಿ ಚುನಾವಣಾ ಪ್ರಚಾರದಲ್ಲಿ ಮಾಡಿದ್ರಿ, ಹೇಗಿದೆ ಸರ್ ವಾತಾವರಣ? ಇಲ್ಲಿ ಮತದಾರರೆಲ್ಲ ಭಾಳ ಗೌಪ್ಯವಾಗಿದ್ದಾರೆ. ಇಲ್ಲಿ ಹಾಂ ಸರ್, ಭಾಳ ಗೌಪ್ಯ ಇದೆ ಮತದಾರರು. ಏನು ತೀರ್ಮಾನ ಮಾಡ್ತಾರೆ ನಾನು ಈಗ ಸದ್ಯಕ್ಕಿನ್ನ ಹೇಳಕ್ಕೆ ಹೋಗಲ್ಲ. ನಮ್ಮ ಅಭ್ಯರ್ಥಿಗಳು ನಮ್ಮ ಕಾರ್ಯಕರ್ತರು ಎಲ್ಲ ಭಾಳ ವಿಶ್ವಾಸದಿಂದ ಇದ್ದಾರೆ. ಭಾಳ ಜನ ಸೀನಿಯರ್ ಸಿಟಿಸನ್ಸ್ ಎಲ್ಲ ಮನೆಯಿಂದ ಈಚೆ ಬಂದು ನಮ್ಮ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದನ್ನು ನೋಡಿದ್ದೇನೆ. ನಿನ್ನೆ ಪ್ರಿಯಾಂಕಾ ಗಾಂಧಿ ಅವ್ರ ಕಾನ್ಸ್ಟಿಟ್ಯೂನ್ಸಿ ಒಂದು 10,000 ಹೋಗಿದ್ದರು, ಒಂದು 10,000ಕ್ಕೂ 15,000 ಜನ ಮೇಲೆ ಇದ್ದಿದ್ದು ನಾನು ನೋಡಿದ್ದೇನೆ. ಸೊ ಇವತ್ತು ರಾಹುಲ್ ಗಾಂಧಿ ಅವರು ಕೆಲ ಕಡೆ ಹೋಗಿದ್ದಾರೆ, ಅಲ್ಲೂ ಜನ ಹೆಚ್ಚಿಗೆ ಸೇರ್ತಾ ಇದ್ದಾರೆ. ಸೊ ಇವೆಲ್ಲ ನೋಡಿದ್ರೆ ಒಂದು ವಿಶ್ವಾಸ ಮೂಡ್ತಾ ಇದೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ಹೊಸ ಚಿಗುರು ಪ್ರಾರಂಭ ಆಗ್ತದೆ. ಸರ್ ಆರ್ ಅಶೋಕ್ ಅವರು ಹೇಳಿದ್ದಾರೆ ನವೆಂಬರ್ 15 ಅಥವಾ 16ನೇ ತಾರೀಕು ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ರಾಜ್ಯದಲ್ಲಿ, ಇದು 100% ಪಕ್ಕ ಅಂತ ಹೇಳಿದ್ದಾರೆ. ಓಕೆ, ಅಸ್ಟ್ರಾಲಜರ್ನ ನಾನು ಅವ್ರನ್ನೇ ಭೇಟಿ ಮಾಡ್ತೀನಿ. ಅವರು ಜ್ಯೋತಿಷ್ಯ ಆಗ ಹೇಳ್ತಾ ಇರ್ತಾರೆ, ನನ್ನ ಕನ್ಸಲ್ಟೆನ್ಸಿಗೆ ನಾನು ಅವ್ರನ್ನ ಭೇಟಿ ಮಾಡ್ತೀನಿ.